ಸಕ್ಸಸ್. ಇನ್ನೂ ಯಾಕೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಕಾಂಚನ? ನೀನೇ ಆ ಪದ್ಮಾವತಿನ ಸಾಯಿಸಿದ್ದು ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಆದರೆ ಸತ್ತಿರೋ ಪದ್ಮಾವತಿಗಂತೂ ಗೊತ್ತಿರ್ತದಲ್ವೇ? ಅದಕ್ಕೆಯ ಅವಳು ಸೇಡ್ ತೀರ್ಸಕ್ಕೆ ಬಂದವಳೇ ಅನ್ಸ್ತದೆ. ಹೆಂಗೋ ನಾವು ಆ ಪೆಟ್ಟಿಗೆನ ಮುಚ್ಚಿ ಮಡಗಿದ್ವಿ. ಈ ಮುದ್ದು ಸುಮ್ಕಿರ್ಲಾರ್ದೆ ಅದನ್ನು ತೆಗೆದು ಅಪಾಯನ ಮೈ ಮೇಲೆ ಎಳ್ಕೊಂಡ್ ಬಂದವ್ರೆ. ಈಗ ಅದಕ್ಕೆ ಎಲ್ರಿಗಿಂತ ನಿನ್ನ ಯಾಕೆ ಕೋಪ ಹೆಚ್ಚಾಗಿರ್ತದೆ. ಅದು ಬಂದು ನಿನ್ನ ಮೆಟ್ರೆ ಹೆಚ್ಕೋಕ್ ಮೊದಲು ಯಾರನ್ನಾರು ಮಂತ್ರವಾದಿನ ಕರೆಸಿ ದಿಗ್ಬಂಧನ ಮಾಡಿಸ್ಬೇಕು. ಅದೆಲ್ಲ ಏನು ಬೇಕಾಗಿಲ್ಲ. ಈಟು ವರ್ಷ ಇಲ್ಲದೆ ಇರೋ ಕಾಟ ಅದೇ ಈಗ ದೆವ್ವ ಕಾಡಕ್ಕೆ ಶುರು ಮಾಡ್ತದೆ. ನಂಗೆ ಗೊತ್ತು, ಇದು ಯಾವ ದೆವ್ವದ ಕಾಟನೂ ಅಲ್ಲ, ಆ ಐಶ್ವರ್ಯ ಆಡ್ತಿರೋ ಆಟ. ಅವಳೆ ಹಿಂಗೆ ಮಾಡ್ತಾವಳೆ ಅಂತ ಯಾವ ಆಧಾರದ ಮ್ಯಾಕೆ ಹೇಳ್ತೀಯ ಕಾಂಚನ? ಅದಕ್ಕೆ ನಾನು ತಾವು ಸಾಕ್ಷಿ ಅದೇ. ನಿನ್ನೆ ನಾನು ವರಾಂಡಾಗ ಓಡಾಡ್ತಾ ಇದ್ದಾಗ ಐಶ್ವರ್ಯ ಒಂದು ಪುಸ್ತಕ ಇಟ್ಕೊಂಡು ಕುಂತಿದ್ಲು. ಊರಿನ ಹೊರಗಿನ ಒಂಟಿ ಮನೆಯಲ್ಲಿ ಯಾರೂ ಇಲ್ಲದಿರಲು ತನ್ನ ಸಾವಿನ ಸೇಡಿಗಾಗಿ ಕಾದು ಕುಳಿತ ಆತ್ಮವೊಂದು ವಿಕಾರವಾಗಿ ಕಿರುಚುತ್ತಿರಲು ಅದೇ ಮಾರ್ಗವಾಗಿ ಬರುತ್ತಿರುವ ವ್ಯಕ್ತಿಯೊಬ್ಬ. ಐಶ್ವರ್ಯಕ್ಕ, ಏನು ಓದ್ತಾ ಇದ್ದೀರಾ? ಓ, ಕತೆ ಪುಸ್ತಕನಾ? ಆದರೆ ಇದು ಆತ್ಮಗಳಿಗೆ ಸಂಬಂಧಪಟ್ಟ ಪುಸ್ತಕ. ಓ, ಹಂಗಾದ್ರೆ ನೀವು ಚಂದಮಾಮಂದು ಬಾಲ್ಮಂಗ್ಲ ಇಂಥ ಪುಸ್ತಕನೆಲ್ಲ ಓದಕ್ಕಿಲ್ವಾ? ಅದೆಲ್ಲ ಚಿಕ್ಕವರಿದ್ದಾಗ ಓದೋದು ಕಮ್ಲಿ. ದೊಡ್ಡವರಾದ್ಮೇಲೆ ಇಂಥ ಕಾದಂಬರಿಗಳು, ಆಮೇಲೆ ಸಸ್ಪೆನ್ಸ್ ಅಂದರೆ ಕ್ಷಣ ಕ್ಷಣಕ್ಕೆ ಏನಾಗುತ್ತೆ ಅಂತ ಕುತೂಹಲ ಹುಟ್ಟಿಸೋವಂಥ ಇಂಥ ಪುಸ್ತಕಗಳನ್ನ ಓದೋದು, ಗೊತ್ತಾ? ಹಾಂ, ಹಂಗಾರೆ ಇದ್ರಾಗೆ ರಾಜ್ಕುಮಾರನ ಕತೆನೂ ಅದಾ? ಅಯ್ಯೋ ಇಲ್ಲ, ಇದು ತನ್ನ ಕೊಲೆ ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಂಥ ದೆವ್ವದ ಕತೆ. ಏನು ದೆವ್ವನ? ಅಯ್ಯಯ್ಯೋ, ನಿಮ್ಗೇನು ಬಂದದೆ? ನೀವ್ಯಾಕೆ ಇಂಥ ಪುಸ್ತಕ ಎಲ್ಲ ಓದ್ತೀರಾ? ಯಾವಾಗಲೂ ಓದೋದಿಲ್ಲ ಕಮ್ಲಿ. ಈ ದೆವ್ವಗಳು ನಿಜವಾಗ್ಲೂ ಇರ್ತಾವ, ಇದ್ರೆ ಏನು ಮಾಡ್ತವೆ, ಹೇಗೆ ಸೇಡ್ ತೀರಿಸ್ಕೋತವೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಓದ್ತಾ ಇದ್ದೀನಿ. ಅವಳು ಆ ಪುಸ್ತಕ ಓದ್ತಾ ಇದ್ದಾಗ ನನಗೂ ಅನುಮಾನ ಬಂತು. ಆದ್ರೆ ಅವಳು ನಾನು ಒಳ್ಳೆಯವಳು ಅನ್ನೋದನ್ನ ನೆಮ್ಕೊಂಡವಳಲ್ಲ ಅಂತ ಒಸಿ ಮೈ ಮರೆತುಬಿಟ್ಟೆ. ಈಗ ಇದ್ಕಿದ್ದಂಗೆ ಈ ದೆವ್ವದ ಆಟ ಅನ್ನೋದೆಲ್ಲ ಶುರುವಾಗಿರೋದು ನೋಡಿದಾಗ ಗೊತ್ತಾಗ್ತದೆ ಇದು ದೆವ್ವದ ಕಾಟ ಅಲ್ಲ, ಐಶ್ವರ್ಯ ಆಡ್ತಿರೋ ನಾಟಕ ಅಂತ. ಅಯ್ಯೋ, ಇದು ನಾಟಕ ಅಲ್ಲ ಕಂತಂಗ್ಯವ್ವ. ನಾಟಕ ಆಗಿದ್ದಿದ್ರೆ ಚಿಲ್ಕ ಬಾಗ್ಲು ಹೆಂಗ ಹಾಕತ್ತಿತ್ತು, ಪೆಟ್ಟಿಗೆಯಲ್ಲಿ ನಿಂತ್ಪಟ ಮಕ್ಕದ ಹತ್ರ ಹೆಂಗೆ ಬರ್ತಿತ್ತು. ಇದು ಮನಸ್ಸಿಂದ ಆಗೋ ಆಟ ಅಲ್ಲ, ದೆವ್ವದ ಕಾಟ. ಅದು ನಿನ್ ಭ್ರಮೆ ಆಟಯ. ನಾನು ಹೇಳ್ತಾ ಇರೋದೇ ದಿಟ. ನಿನಗೆ ನಂಬಿಕೆ ಬರಲಿಲ್ಲ ಅಂದರೆ ಇದ್ರಾಗ ಅವಳದೇ ಕೈವಾಡ ಇರೋದು ಅನ್ನೋದನ್ನ ಸಾಬೀತು ಮಾಡೋಕ್ಕೆ ನಾನೊಂದು ಪರೀಕ್ಷೆ ಮಾಡಿರ್ತೀನಿ. ಇವತ್ತು ರಾತ್ರಿಗೆ
ಹೊತ್ತಿಗೆ ಕೊಟ್ಟಿಗೆ ಮನೆ ಒಳಗೆ ಹೋಗಿ ಆಮೇಲೆ ಐಶ್ವರ್ಯನೇ ಕಳ್ಳಿ ಅಂತ ಸಾಕ್ಷಿ ಸಮೇತ ತೋರಿಸ್ತೀನಿ. ನಾನಾ? ಯವ್ವ, ನಾನಂತೂ ಹೋಗಕ್ಕಿಲ್ಲ. ನಿಮ್ಮ ಪರೀಕ್ಷೆಗೆ ನಾನು ಯಾಕೆ ಬಲಿಯಾಗಲಿ? ಆ ಪದ್ಮಾವತಿಗೆ ನಾನು ಸ್ಯಾನೆ ಅಯ್ಯೋ ಅನ್ಸಿವ್ನಿ. ಆ ಸಿದ್ನಾಗೆ ನನ್ನ ಮೆಟ್ರೋ ಹೆಚ್ಚೋಗ್ಬಿಟ್ರೆ ಸಂಕ್ರಾಂತಿ ಹಬ್ಬಕ್ಕೆ ರೇಷ್ಮೆ ಸೀರೆ ಉಟ್ಕೊಂಡು ಎಳ್ಬಿರೋಕೆ ಹೋಗೋರು ಯಾರು? ಅಲ್ಲಿ ಗಂಟ ನಾನು ಜೀವಂತವಾಗಿರ್ಬೇಕಲ್ವೇ? ಓಹೋ, ಈಗ ತಾನೇ ದೀಪಾವಳಿ ಹಬ್ಬಕ್ಕೆ ಸೀರೆ ತೆಗ್ಸ್ಕೊಂಡು ಸಾಕಾಗ್ಲಿಲ್ಲ ಅಂದ್ಕೊಂಡು ಆಗಲೇ ಸಂಕ್ರಾಂತಿ ಹಬ್ಬಕ್ಕೂ ಕನಸು ಕಾಣ್ತಿದ್ಯಾ? ಲಾಭ ಆಗೋದ್ರಲ್ಲೆಲ್ಲ ಪಾಲು ಕೇಳ್ತೀಯ ಅಂದ್ಮ್ಯಾಕೆ ಇದ್ರಾಗೂ ಸಿಗ್ಬೇಕಲ್ವೇ? ಪದ್ಮಾವತಿ ಕೈನಾಗೆ ಸಾಕು ಅನ್ನೋಷ್ಟು ಚಡಿ ಏಟ್ ಕೊಡಿಸ್ತೀನಿ, ಕಾಯ್ಕೊಂಡಿರು. ಇದು ಯಾಕಮ್ಮಿ ಸರೋಜ ಹಿಂಗಾಡಿಯ? ಕಾಂಚನ ಏನಾರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಕಣಮಿ. ಅವಳೇ ನಿನ್ನನ್ನು ಸಾಯಕ್ಕೆ ಬಿಟ್ಬಿಟ್ಟಾಳ. ನೀನು ಅವ್ಳು ಹೇಳ್ದಂಗೆ ಕೊಟ್ಟಿಗೆ ಮನೆಗೆ ಹೋಗಿ ಆ ಪೆಟ್ಟಿಗೆ ತೆಗೆದು ಅದ್ರಾಗಿರೋ ಒಡವೆಗಳೆಲ್ಲ ತಗೊಂಬಂದ್ರೆ ಅದ್ರಾಗ ಅರ್ಧ ಒಡವೆನ ನಿನಗೆ ಕೊಡದೆ ಬಿಟ್ಟಾಳ. ನೀನು ರೇಷ್ಮೆ ಸೀರೆ ಜೊತೆಗೆ ಒಡವೆಗಳನ್ನು ಹಾಕೊಂಡು ಬೀರ್ಕೊಂಡು ಬೀರಕ್ಕೆ ಹೋಗ್ಬೋದು ಕಣಮಿ. ದಿಟ್ಟವಾಗ್ಲೂ ಕೊಡ್ತೀಯ ಕಾಂಚನ? ಅಣ್ಣ 7 ಆಯ್ತಲ್ಲ, ಕೊಡ್ತೀನಿ, ಹೋಗಿ ತಕೊಂಬ. ನೀನು ಕೊಟ್ಟಿಗೆ ಮನೆ ಒಳಗೆ ಹೋಗಿ ಆ ಒಡವೆನೆಲ್ಲ ತಕೊಂಬ. ನಾನು ಐಶ್ವರ್ಯನ ಮ್ಯಾಗ ನಿಗಾ ಮಡಗಿ ಅವಳು ನಿರೀಕ್ಷೆ ಮಾಡದೇ ಇರುವಂಥ ಹುಡುಗರೆ ಕೊಡ್ತೀನಿ. ಅದಕ್ಕೆ ಹೊಸಿ ಕಮಲಿನ ಕರಿ. ಮೇಡಮ್ ಅವರೇ, ಏನು ಅದು ಅದೇನು ಸರ್ಪ್ರೈಸು ಅಂತ ಹೇಳಿ ನೀವು ಹಂಗೆ ಹೇಳ್ದಾಗಿಂದ ನನಗೆ ಯಾವ ಕ್ಯಾಮೇನು ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅದೇನು ಅಂತ ಈಗಲಾದರೂ ಹೇಳ್ತೀರಾ? ಓ, ಸರ್ಪ್ರೈಸ್ ಅಂದರೆ ಏನು ಅಂತ ಹೇಳೋದಲ್ಲ, ಕೊಡೋದು. ಅಯ್ಯೋ, ನನಗೆ ಕೊಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ. ದೇವ್ರೇ, ಸರಿಯಾಗಿ ಸಿಕ್ಕಾಕೊಂಡೆ ನಾನು. ನೋಡಿ, ನೀವೇನೇ ಕೇಳಿದ್ರು ನಾನು ಇವತ್ತು ಹೇಳೋದಿಲ್ಲ, ನಾಳೆನೇ ತೋರಿಸು. ಮೇಡಮ್ ಅವರೇ, ಕಮಲಿ, ನೀನು ಯಾವಾಗ ಬಂದೆ? ಅದು ನೀನು ಐಶ್ವರ್ಯಕ್ಕನ ಕೈ ಹಿಡ್ಕೊಂಡಿದ್ದಲ್ಲ, ಅವಾಗಲೇ ಬಂದೆ. ಕಮಲಿ, ಏನು ಬಂದಿದ್ದು? ಅದು ಅತ್ತೆ ಎಲ್ರೂ ವರಾಂಡಕ್ಕೆ ಬರಕ್ಕೆ ಹೇಳಿದ್ರು, ಅದಕ್ಕೆ ಹೇಳೋಗವ ಅಂತ ಬಂದೆ. ನೀವಿಬ್ರು ಬಿರ್ಬಿರ್ನೆ ಬಂದ್ಬಿಡಿ. ಎಲ್ರೂ ಕರ್ಸಿರ್ಬೋದು. ಮೊರೆ, ಅದು ಸರ್ಪ್ರೈಜು. ಅದನ್ನ ಇಲ್ಲೇ ಹೇಳಿದ್ರೆ ಸರ್ಪ್ರೈಸ್ ಆಗಕ್ಕಿಲ್ಲ, ಅಲ್ಲೇ ಹೋಗಿ ತಿಳ್ಕೋಬೇಕು. ಮೇಡಮ್ ಅವರೇ, ನೀವು ಹೊಡೆದ ನಾನು ನಮ್ಮ ಅವ್ವಂಗೆ ಹೇಳ್ತೀನಿ. ಮೇಡಮ್ ಅವರೇ, ಆಯ್ತು ಮೇಡಮ್ ಅವರೇ, ನೋಡಿ. ಅಯ್ಯೋ, ಇದ್ಯಾಕವ ಐಶ್ವರ್ಯ, ನನ್ನ ಮಗನ ಹಂಗೆ ಓಡಿಸ್ಕೊಬತ್ತಿದ್ಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಕಣಮ್ಮ. ಕಮಲಿ ಬಂದು ನೀನು ಕರಿತಿದ್ಯಾ ಅಂತ ಹೇಳಿದ್ಲು. ನಿನ್ನ ಮುಂದೆ ಮೊದಲು ಯಾರು ಬರೋದು ಅಂತ ನಾವಿಬ್ರು ಪಂದ್ಯ ಕಟ್ಕೊಂಡ್ವಿ. ಅದ್ರಾಗ ನಿನ್ನ ಮಗನೇ ಗೆದ್ದಿದ್ದು ಅಲ್ವೇ ಮೇಡಮ್ ಅವರೇ? ಕಣ್ಣು ಬಿಟ್ಕೊಂಡು ಓಡಾಡ್ತಾಗೆ ಗೆದ್ದಿರೋದು ನೀನೇ ಮಗ. ಆದರೆ
ಕಣ್ಣಿಗೆ ಬಟ್ಟೆ ಕಟ್ಟಾಡಿದ್ರೆ ಅದ್ರಾಗೆಲ್ಲದು ನನ್ನ ಸೊಸೆನೆಯ. ನಾನೇನು ಅನ್ಕೊಂಡಿದ್ನೋ ನೀನು ಅದೇ ವಿಚಾರ ತೆಗ್ದಿದ್ಯಾ ನೋಡು. ಯಾಕೋ ಸ್ಯಾನೆ ಬೇಸರ ಆಯ್ತಿತ್ತು. ನೀನು ಹೇಳ್ದಂಗೆ ಈಚೀಚೆಗೆ ಯಾಕೋ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣ್ಣ. ಹಳ್ಳಿ ಸಿಂತೆನೆಲ್ಲ ನೀನು ತಲೆ ಮ್ಯಾಗ ಹೊತ್ಕೊಂಡು ತಿರುಗ್ತಿದ್ಯಾ. ಇನ್ನು ಈ ಹಟ್ಟಿನಾಗಿರೋರ ಕಡೆಗೆಲ್ಲ ನಾನು ಸರಿಯಾಗಿ ನಿಗಾ ವಹಿಸ್ತಿದ್ದೀನೋ ಇಲ್ಲವೋ ಅನ್ನೋದೇ ನಂಗೆ ಸರಿಯಾಗಿ ಗೊತ್ತಾಯ್ತಿಲ್ಲ. ಒಂದು ಕಡೆ ಎಲ್ಲೋ ನನ್ನ ಕ್ವಾಪ ಈ ಹಟ್ಟಿ ವಾತಾವರಣನೇ ಬದಲಾವಣೆ ಮಾಡ್ತಿದ್ದದೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅದು ಇವತ್ತಿಂದ ದೂರ ಆಗಬೇಕು, ಎಲ್ಲರೂ ನಗ್ನಗ್ತಾ ಇರಬೇಕು ಅಂತಲೇ ನಾನು ಚಿಕ್ಕವಳಿದ್ದಾಗ ಆಡ್ತಿದ್ನಲ್ಲ ಕಣ್ಣ ಮುಚ್ಚೆ ಕಾಡೆಗುಡೆ ಆಟ, ಅದನ್ನ ಆಡ್ಕೊಂಡು ಈ ಗಳಿಗೆಯಿಂದ ಎಲ್ಲರೂ ಸಂತೋಷವಾಗಿರವ ಅಂತ ಎಲ್ರೂ ಕರೆಸಿವ್ನಿ. ಆಹಾ ತಂಗ್ಯವ, ನಿನ್ ತಲೆನೇ ತಲೆ. ಒಳ್ಳೆ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಐನಾತಿಯಾಗಿ ಮಾತಾಡಿ ಯಾರಿಗೂ ಅನುಮಾನನೇ ಬರ್ದೇ ಇರೋ ಹಂಗೆ ಸಂದಕ್ ಸಂದರ್ಭ ತೂಗ್ಬಿಟ್ಟೆ ಬಿಡು. ಅತ್ತೆ, ನೀವು ಈ ವಯಸ್ಸಲ್ಲಿ ಕಣ್ಣ ಮುಚ್ಚಾಲೆನಾ? ಅಯ್ಯೋ ಇದೇನಾಯ್ತು ಮೇಡಮ್ ಅವ್ರು ಹಿಂಗೆ ಹೇಳ್ತಿದ್ದೀರಾ? ನಮ್ಮ ಅವ್ವಂಗೆ ಏನು ಅಂತ ವಯಸ್ಸಾಗಿರೋದು ಅಂತೀನಿ. ಈಗಲೂ ಆ ಪಟ್ಟಣದವ್ರು ಹಾಕತ್ತಾರಲ್ಲ, ಅದೇನದು? ಚೂಡಿದಾರ ಹಾಕೊಂಬಂದ್ರು ಅಂದರೆ ಥೇಟ್ ಸಿನಿಮಾ ನಾಯಕಿ ಇದ್ದಂಗೆ ಇರ್ತಾರೆ ಗೊತ್ತಾ? ಇಲ್ಲಿ ನೋಡಿ ಮೇಡಮ್ ಅವರೇ, ಈ ಮಕ್ಕದಾಗ ಎಂಥ ಕಳೆ ಅದೆ ಅಂತ. ಗೌಡ್ರೆ ಮಾತು ಸಾಕು, ಆಟ ಶುರು ಮಾಡೋಣ. ಅತ್ತೆ, ನಿಮ್ಮ ಐಡಿಯಾ ನನಗೆ ಇಷ್ಟ ಆಯ್ತು, ನಾನು ರೆಡಿ. ಸರಿ ಹಂಗಾರೆ ಬನ್ರಿ, ಎಲ್ಲೂ ಹೊರಗೆ ಹೋಗಮ್ಮ. ಬಾ ಬಾ. ಐಶ್ವರ್ಯ, ನನಗೂ ಇದೇ ಬೇಕಾಗಿದ್ದಿದ್ದು. ಅಲ್ವಾ? ಅಲ್ಲ, ಈ ಯಾರು ಬೇಕಾದ್ರು. ಆಯ್ತಾಯ್ತಾಯ್ತು. ಓಸಿ ಕುಂತ್ಕೊಳ್ಳ ಮಗ, ನೀನು ಈಟ್ ಉದ್ದ ಇದೆ, ಹೆಂಗ್ ಕಟ್ಟೋದು? ಬಿಗ್ಯ ಕಟ್ಟಿ ಅತ್ತೆ, ಕಾಣ್ಬಾರ್ದು. ಏನು ಕಾಣ್ತಾ ಇಲ್ಲ ಮೇಡಮ್ ಅವರೇ. ನೀನ್ ಎಂಡ್ರನ್ನೇ ಹಿಡಿಲ ಮಗ. ತಡಿ ತಿರ್ಗಿಸ್ಲಾ? 1 2 3. ರಂಗೇಗೌಡ,
ಐಶ್ವರ್ಯ, ಇದು ಅತ್ತಿಗೆ ದನಿ ಇದ್ದಂಗಿತ್ತಲ್ಲ. ಐಶ್ವರ್ಯ ಏನಾರ ಅಲ್ಗೋಗ್ಬಿಟ್ಲಾ? ಏನಾಯ್ತು? ಯಾಕಂಗ್ ಕೂತ್ಕೊಂಡೆ? ಮಗ ಏನಿಲ್ಲ ಕಣ್ಮಗ, ಅದು ಕೊಡ್ಗೆ ಮನೆ ಅದೇನಾಯ್ತು ಅಂತ ನಾನು ಹೇಳ್ತೀನಿ ಮಗ. ಐಶ್ವರ್ಯನ ಕೈ ತಪ್ಪಿಸ್ಕೊಳಕ್ಕೆ ಅಂತ ಅದಕ್ಕೆ ಆ ಕಡೆ ಎಲ್ಲ ಹೋಗವಳೆ. ಅಲ್ಲೆಲ್ಲೋ ಎಡೋ ಬಿದ್ದಿರ್ಬೇಕು. ಐಶ್ವರ್ಯ ಅವಳನ್ನ ನೋಡಿ ಹಿಂಗ್ ಕರ್ಕ ಬತ್ತವಳೆ. ಆಟೆ ತಾನೇ ನಡೆದಿರೋದು. ಓ ಅದಲ್ಲ ಕಾಂಚನ, ಅದು ಏನಾಯ್ತು ಅಂದ್ರೆ ಅದಕ್ಕೆ ನಿನ್ನ ಹಣೆಗೆ ಪೆಟ್ಟು ಬಿಟ್ಟು ಸ್ಯಾನೆ ಆಯಾಸ ಆಗದೆ. ಹೆಚ್ಚಿಗೆ ಮಾತಾಡ್ಬೇಡ, ಸುಮ್ಕಿರು. ಕಮಲಿ, ಏ ಕಮಲಿ, ಏನತ್ಯವ? ಅವ್ವ ಏನಾಯ್ತವ? ಈ ಪಟ್ಟಿ ರಕ್ತ ಸುರಿತೈತೆ. ಅದೇನಿಲ್ಲ ಕಣವ, ನಿಮ್ಮ ಅವ್ವನ ಒಳಗೆ ಕರ್ಕೊಂಡೋಗಿ ಅವಳ ಹಣೆಗೆ ಏಟು ಬಿದ್ದದಲ್ಲ, ಅದಕ್ಕೊಂಚೂರು ಹಸಿರು ಪುಡಿ ಹಚ್ಚು ಹೋಗ. ಅಂತೂ ಆ ಪದ್ಮಾವತಿ ದೆವ್ವ ತನ್ನ ಕ್ಯಾಮೆ ಸೂರಜ್ ಕಂಡದೆ ಅನ್ನೋದು ದಿಟ ಆದಂಗಾಯ್ತು. ಸಾರೋಜನ್ ಕತೆನೇ ಹಿಂಗಾದ್ರೆ ನಿನ್ನ ಕತೆ ಹೆಂಗೇ? ಅಣ್ಣ, ಸರೋಜಂಗೆ ಅರ್ಶಿನ ಹಚ್ಚಿದ್ಮ್ಯಾಕೆ ಅವಳನ್ನ ಡಾಕ್ಟರ್ ತಾವು ಕರ್ಕೊಂಡೋಗಿದ್ವಾ?